ಬೆಂಗಳೂರಿಗರಿಗೆ ಮತ್ತೊಂದು ಬಿಗ್ ಶಾಕ್ ಎದುರಾಗಿದೆ. ಮೆಟ್ರೋ ದರ ಏರಿಕೆ ಬೆನ್ನಲ್ಲೇ ಈಗ ಮತ್ತೊಂದು ಶಾಕ್ ಎದುರಾಗಿದೆ. ಕಾವೇರಿ ನೀರು ದರ ಬಗ್ಗೆ ಈಗ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರ್ಧಾರ ಕೈಗೊಂಡಿದ್ದಾರೆ. 4-5 ದಿನಗಳಲ್ಲಿ ಮೆಟ್ರೋ ದರ ಏರಿಕೆ ಆಯಿತು. ಈಗ ಮತ್ತೊಂದು ಶಾಕ್ ಎದುರಾಗಿದೆ. ಕಾವೇರಿ ನೀರಿನ ದರ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಲ್ಕೈದು ದಿನಗಳಲ್ಲಿ ನೀರಿನ ದರ ಹೆಚ್ಚಳ ಸಾಧ್ಯತೆ. ನೀರಿನ ದರವನ್ನ ಹೆಚ್ಚಳ ಮಾಡಬೇಕಂತ ಈಗ ಬೆಂಗಳೂರಿನ ಜನರಿಗೆ ಮತ್ತೊಂದು ಶಾಕ್ ಎದುರಾಗ್ತಾ ಇದೆ. ಜಲಮಂಡಳಿ ನಿಗಮದಿಂದ ಕೂಡ ಈ ಬಗ್ಗೆ ಪ್ರಸ್ತಾವನೆಯನ್ನ ಸಿಎಂ ಮುಂದೆ ಪ್ರಸ್ತಾವನೆ ಸಲ್ಲಿಸಿತ್ತು. ಮೆಟ್ರೋ ದರ ಏರಿಕೆ ಬೆನ್ನಲ್ಲೇ ಈಗ ನೀರಿನ ದರ ಏರಿಕೆ ಆಗ್ತಾ ಇದೆ. ನೀರಿನ ದರ %0.8ರಿಂದ 8 ಪೈಸೆಯಿಂದ 1.50 ಪೈಸೆ ಹೆಚ್ಚಳ ಆಗುವ ಸಾಧ್ಯತೆ ಇದೆ ಅಂತ ಈಗ ರಾಜ್ಯ ಸರ್ಕಾರಕ್ಕೆ 4 ಆಯ್ಕೆಗಳನ್ನ ಇರುವ ಈಗ ಪ್ರಸ್ತಾವನೆಯನ್ನ ರಾಜ್ಯ ಸರ್ಕಾರದ ಮುಂದೆ ಸಲ್ಲಿಸಲಾಗಿದೆ. ಜಲಮಂಡಳಿ ಅಧಿಕಾರಿಗಳು ಇದರ ಬಗ್ಗೆ ನಿರ್ಧಾರವನ್ನ ಕೈಗೊಳ್ಳಬೇಕಾಗುತ್ತೆ. ಕಾವೇರಿ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ರಾಜ್ಯದ ಜನರಿಗೆ ಈಗ ಮತ್ತೊಂದು ಶಾಕ್ ಎದುರಾಗಿದೆ. ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ 4 ಆಯ್ಕೆಗಳಲ್ಲಿ ನೀರಿನ ದರ ಹೆಚ್ಚಳಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ರು. ಇನ್ನೆರಡು ದಿನಗಳಲ್ಲಿ ಅನುಮೋದನೆ ಸಿಗುವ ಸಾಧ್ಯತೆ ಕೂಡ ಇದೆ. ಜಲಮಂಡಳಿ ಸಾವಿರಾರು ರೂಪಾಯಿ ನಷ್ಟ ಆಗ್ತಾ ಇದ್ದ ಹಿನ್ನೆಲೆಯಲ್ಲಿ ದರ ಏರಿಕೆ ಅನಿವಾರ್ಯವಾಗಿದೆ ಅಂತ ಹೀಗಾಗಿ ನೀರಿನ ದರ ಲೀಟರ್ಗೆ 80 ಪೈಸೆಯಿಂದ 1.50 ಪೈಸೆ ಹೆಚ್ಚಳವಾಗುವ ಸಾಧ್ಯತೆ ಇದೆ. ಕಾವೇರಿ ನೀರಿನ ದರ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹರ್ಷಿತಾ, ಈಗ ನೀರಿನ ದರ ಕೂಡ ಏರಿಕೆ ಮಾಡಲಿಕ್ಕೆ ಪ್ರಸ್ತಾವನೆಯನ್ನ ಜಲಮಂಡಳಿ ಅವರು ಸರ್ಕಾರದ ಮುಂದೆ ಪ್ರಸ್ತಾವನೆ ಸಲ್ಲಿಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಅಪ್ಡೇಟ್ಸ್ ಏನಿದೆ ಹರ್ಷಿತಾ ಅವರೇ? ಶ್ರೀಕಾಂತ್, ಈಗಾಗಲೇ ಬಸ್ ದರ ಏರಿಕೆ ಆಯ್ತು, ಇವತ್ತು ಮೆಟ್ರೋ ದರ ಕೂಡ ಏರಿಕೆ ಆಗಿದೆ. ಈಗ ಬ್ಯಾಕ್ ಟು ಬ್ಯಾಕ್ ದರ ಏರಿಕೆ ಶಾಕ್ ಕೂಡ ಸಾರ್ವಜನಿಕರಿಗೆ ತಡ್ತಾ ಇದೆ. ಪ್ರಮುಖವಾಗಿ ಮೂಲಭೂತವಾಗಿ ಬೇಕಾಗಿರುವಂತಹ ನೀರಿನ ದರವೂ ಕೂಡ ಈಗ ಏರಿಕೆ ಆಗ್ತಾ ಇರುವಂತದ್ದು. ವರ್ಷ ಆರಂಭ ಆಗ್ತಾ ಇದ್ದಂಗೆ ಬ್ಯಾಕ್ ಟು ಬ್ಯಾಕ್ ದರ ಏರಿಕೆ ಕೂಡ ಆಗ್ತಾ ಇರುವಂತದ್ದು. ಬಸ್ ದರ ಏರಿಕೆಯಿಂದಲೇ ಈಗಾಗಲೇ ಸಾರ್ವಜನಿಕರು ಕೂಡ ಒಂದ್ ರೀತಿಯಾಗಿ ಹೈರಾಣಾಗಿದ್ದಾರೆ. ಇವತ್ತಿನಿಂದ ಈಗ ಮೆಟ್ರೋ ದರ ಕೂಡ ಏರಿಕೆ ಆಗಿದೆ. ಅದರಲ್ಲೂ ಕೂಡ 46% ಅಷ್ಟು ದರ ಏರಿಕೆ ಆಗಿರುವಂತದ್ದು. ಹೀಗಾಗಿ ಈಗ ನೀರಿನ ದರದ ಏರಿಕೆ ಕೂಡ ಈಗ ಬಿಸಿ ಕೂಡ ಈಗ ಜನರಿಗೆ ತಡ್ತಾ ಇರುವಂತದ್ದು. ಈಗಾಗಲೇ ಏನಂತಂದ್ರೆ ಒಂದ್ ರೀತಿಯಾಗಿ ಜಲಮಂಡಳಿ ಕೊಂಚ ಲಾಸ್ ನಲ್ಲೂ ಕೂಡ ಇದೆ. ಯಾಕಂತಂದ್ರೆ ಈಗಾಗಲೇ ಸಿಬ್ಬಂದಿಗಳ ವೇತನದ ಪರಿಷ್ಕರಣೆ ಕೂಡ ಆಗ್ಬೇಕಾಗಿದೆ. ಅದ್ರ ಜೊತೆಗೆ ಏನಂತಂದ್ರೆ ಈಗಾಗಲೇ ಕಾವೇರಿ 5ನೇ ಹಂತದ ಯೋಜನೆ ಕೂಡ ಶುರುವಾಗಿರುವಂತದ್ದು. ಹೀಗಾಗಿ ಸಾಕಷ್ಟು ಖರ್ಚು ವೆಚ್ಚಗಳು ಕೂಡ ಇನ್ನು ಹೆಚ್ಚಿಗೆ ಆಗ್ತಾ ಇರುವಂತದ್ದು. ಹೀಗಾಗಿ ನೀರಿನ ದರವನ್ನ ಏರಿಕೆ ಮಾಡಲೇಬೇಕಾಗಿರುವಂತ ಅನಿವಾರ್ಯ ಪರಿಸ್ಥಿತಿ ಕೂಡ ಇದೆ ಅನ್ನುವಂತ ಮಾಹಿತಿಯನ್ನು ಕೂಡ ಈಗಾಗಲೇ ಜಲಮಂಡಳಿ ಕೂಡ ಹೇಳಿತ್ತು. ಅದರ ಜೊತೆಗೆ ಏನಂತಂದ್ರೆ DCM DK ಶಿವಕುಮಾರ್ ಅವರು ಕೂಡ ಕಳೆದ ಬಾರಿ ಹೇಳಿದ್ರು, ನೀರಿನ ದರ ಏರಿಕೆ ಆಗೇ ಆಗುತ್ತೆ, ನೀರಿನ ದರವನ್ನ ಏರಿಕೆ ಮಾಡ್ತೀವಿ ಅಂತ. ಸದ್ಯ ಈಗ ಒಂದು ಪ್ರಸ್ತಾವನೆಯನ್ನು ಕೂಡ ಈಗಾಗಲೇ ಜಲಮಂಡಳಿ ಇಟ್ಟಿತ್ತು. ಎಷ್ಟು ದರ ಏರಿಕೆ ಮಾಡ್ಬೇಕು ಅನ್ನೋಂಥದ್ದು ಈಗ ಸಾಕಷ್ಟು ಚರ್ಚೆ ಕೂಡ ಆಗ್ತಾ ಇತ್ತು. ಸದ್ಯ ಇದೀಗ 0.8 ಪೈಸೆಯಿಂದ 1.50 ಪೈಸೆಯಷ್ಟು ಹೆಚ್ಚಿಸಬೇಕು ಅಂತ ಹೇಳಿ ಈಗಾಗಲೇ ಒಂದು ಅಭಿಪ್ರಾಯವನ್ನು ಕೂಡ 4 ಆಯ್ಕೆಗಳನ್ನ ಕೂಡ ಈಗಾಗಲೇ ಪ್ರಸ್ತಾವನೆಯನ್ನ ಜಲಮಂಡಳಿ ಸರ್ಕಾರದ ಮುಂದೆ ಇಟ್ಟಿದೆ. ಸದ್ಯ ಇನ್ನೇನು ಕೆಲವೇ ದಿನಗಳಲ್ಲೂ ಕೂಡ ಈ ಒಂದು ಅನುಮೋದನೆ ಆಗುವಂತ ಸಾಧ್ಯತೆ ಕೂಡ ಇದೆ. ಸದ್ಯ ಈಗ ಕುಡಿಯುವ ನೀರಿನ ದರವೂ ಕೂಡ ಈಗ ಏರಿಕೆ ಆಗುವಂತ ಚಾನ್ಸಸ್ ಕೂಡ ಇನ್ನೇನು ಕೆಲವೇ ದಿನಗಳಲ್ಲೂ ಕೂಡ ಇರುವಂತದ್ದು. ಶ್ರೀಕಾಂತ್, ಓಕೆ, ಥ್ಯಾಂಕ್ ಯು ಹರ್ಷಿತಾ ಪಟೇಲ್ ನಿಮ್ಮೆಲ್ಲ ಮಾಹಿತಿಗಾಗಿ.